ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತ್ರಯಂಬಕೇಶ್ವರ ಅನ್ನೋ ಜ್ಯೋತಿರ್ಲಿಂಗ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀನಿ. ಇವತ್ತು ನನ್ನ ಲೈಫಲ್ಲಿ ಒಂದು ವಿಶೇಷ ದಿನ. ಮೊದಲನೇ ಸಲ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಇದರದ್ದು ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಅನ್ನಿಸ್ತು. ಇಲ್ಲಿ ಗೌತಮ ಮಹರ್ಷಿ ತಪಸ್ ಮಾಡಿರೋ ಇದು ಒಂದು ಸ್ಥಳ. ತುಂಬ ತಲೆಮಾರಿಂದನೂ ಅವನು ತಪಸ್ ಮಾಡ್ಕೊಂಡು ಬಂದಾಗ ಅದು ಶಿವ ಮೆಚ್ಚಿ ಅದಕ್ಕೆ ಒಂದು ಹೊಂಡ ಕೊಡ್ತಾನಂತೆ. ಹೊಂಡ ತುಂಬ ಒಂದು ಧಾನ್ಯಗಳು ಎಲ್ಲ ಬರ್ತಾ ಇರುತ್ತೆ. ಈ ಧಾನ್ಯದಲ್ಲಿ ಇಲ್ಲಿ ಬರೋದು ಅಕ್ಕಿ ಬೇಳೆ ಏನು ಬಂದ್ರೂ ಇಲ್ಲಿ ಬರೋರು ಎಲ್ಲರಿಗೂ ನೀನು ಅನ್ನದಾನ ಮಾಡು ಅಂತ ಹೇಳಿ ವರ ಕೊಟ್ಟಿರ್ತಾನೆ ಶಿವ. ಆಗ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಹಸು ಬಂದು ಆ ಹೊಂಡದಲ್ಲಿ ಎಲ್ಲ ಇರೋದೆಲ್ಲ ತಿಂದಾಗ ಈ ಕೋಪ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಸಹಜ. ಅದು ಹಾಗೆಯೇ ಗೌತಮ ಮಹರ್ಷಿಗೂ ಅದು ಕೋಪ ಬಂದು ಹೊಡೆದಾಗ ಒಂದೇ ಏಟಿಗೆ ಅದು ಸತ್ತೋಗ್ಬಿಡುತ್ತೆ. ಅದು ಪರೀಕ್ಷೆನೂ ಇರ್ಬೋದು ಅಂತ ಹೇಳ್ಬೋದು. ಹಂಗೆ ಮಾಡಿದಾಗ ಅದು ಸತ್ತೋದಾಗ ಇವನಿಗೆ ತುಂಬ ಬೇಜಾರಾಗತ್ತೆ. ಮತ್ತು ಹೊಂಡದಲ್ಲಿ ಏನು ಅಕ್ಷಯ ಆಗ್ತಾ ಇರುತ್ತೆ ಅದು ನಿಂತೋಗ್ಬಿಡುತ್ತೆ, ಮತ್ತು ಅನ್ನದಾನನೂ ನಿಂತೋಗ್ಬಿಡುತ್ತೆ. ಸೊ ಆವಾಗ ಗೌತಮ ಮಹರ್ಷಿ ತನ್ನ ತಪ್ಪಾಯಿತು ಅಂತ ಹೇಳಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರಿಗೂ ತಪಸ್ ಮಾಡಿ ಯುಗಗಳು ತಪಸ್ ಮಾಡಿದಾಗ 3 ಜನ ಪ್ರತ್ಯಕ್ಷ ಆಗಿ ಅವರಿಗೆ ವರ ಕೊಡ್ತಾರೆ. ಆಯಿತು, ನಿಂದು ದೋಷ ನಿವಾರಣೆ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಹೊಂಡದಲ್ಲಿ ಎಲ್ಲ ಕೊಡೋಕೆ ಆಗೋದಿಲ್ಲ, ನೀರು ಜಲನ ಕೊಡ್ತೀವಿ. ಸೊ ಇಲ್ಲಿ ಬಂದಾಗ ತಂದೆ ತಾಯಿಗೆ ಎಲ್ಲರಿಗೂ ಏನಾದರೂ ಇದು ಮಾಡಿದಾಗ ತಂದೆ ತಾಯಿಗೆ ಎಲ್ಲ ಬಂದು ಒಂದು ತರ್ಪಣ ಬಿಟ್ಟಾಗ ತುಂಬ ಒಳ್ಳೆಯದಾಗತ್ತೆ. ಅದು ನಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಮತ್ತು ದೋಷ ನಿವಾರಣೆನೂ ಆಗುತ್ತೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಬಂದಿರುವಂಥ ಸ್ಥಳ ಆಗಿರೋದ್ರಿಂದ ಒಂದು ಸಲ ಇಲ್ಲಿ ಭೇಟಿ ಆದರೆ ನಾವು ಏನೇ ತಿಳಿದೇನೋ ಏನಾದರೂ ತಪ್ಪು ಮಾಡಿ ಹತ್ಯೆ ಮಾಡಿ ಏನೋ ಒಂದು ಮಾಡಿರ್ತೀವಿ, ಅದು ಒಂದು ನಿವಾರಣೆ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಮತ್ತು ಅವರವರ ನಂಬಿಕೆ. ಅದೇ ಸತ್ಯ ಅಂತ ಅಲ್ಲ. ನಾವು ಯಾವುದೇ ವಿಡಿಯೋ ಮಾಡಿದಾಗ ಕೆಲವರು ಹೇಳ್ತಾರೆ ಇದು ಸತ್ಯನಾ ಇದು ಅಂತ ಪ್ರಶ್ನೆ ಮಾಡ್ತಾರೆ. ಕೆಲವಕ್ಕೆ ಪ್ರಶ್ನೆನೂ ಕೇಳಬಾರ್ದು, ಕೆಲವಕ್ಕೆ ಉತ್ತರನೂ ಇಲ್ಲ. ಉತ್ತರ ಸಿಗಂಗಿದ್ದರೆ ಇದು ಇಷ್ಟು ಜನ ಬರ್ತಾ ಇರಲಿಲ್ಲ. ಬೆಳಗ್ಗೆ 6:30ಗೆ ಬಂದಾಗಲೇ ಇಷ್ಟು ಜನ ಬಂದಿದ್ದಾರೆ. ಒಂದು ನಂಬಿಕೆಯಿಂದ ಬಂದಿದ್ದಾರೆ. ಮತ್ತು ಅವರವರು ಒಂದು ವೈಯಕ್ತಿಕ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗಿರಬಹುದು, ಏನೋ ಒಂದು ಅಡೆತಡೆ ಆಗಿರೋದು ಒಂದು ನಿವಾರಣೆ ಆದಾಗ ಅದನ್ನೇ ನಂಬಿಕೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರೂಫ್ ಇರೋದಿಲ್ಲ. ಅದಕ್ಕೆ ಋಷಿ ಮೂಲ ದೇವಮೂಲ ನೋಡಬಾರ್ದು ಅಂತ ಹೇಳಿರೋದು. ನಾನು ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಈ ಒಂದು ಇದನ್ನು ಕೊಟ್ಟೆ. ಏನಾದರೂ ಈ ಸೈಡ್ ಬಂದಾಗ ಇದು ಒಂದು ನೋಡ್ಕೊಂಡು ಹೋದರೆ ನಿಮಗೆ ಮನಃಶಾಂತಿ ಬರುತ್ತೆ ಅನ್ನೋದು ಒಂದೇ ನನ್ನ ಆಸೆ. ಸೊ ಎಲ್ಲರೂ ಒಂದು ಸಲ ಬನ್ನಿ. ಇದು ತ್ರಯಂಬಕೇಶ್ವರ ನೋಡಿ. ಎಲ್ಲರೂ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿ ನೋಡಿ ಗೋಪುರ ಎಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ ಮೊನ್ನೆ ಬಂದಾಗಿಂದ ನಮ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ ಮುಂದಿನ ವರ್ಷ ಇಲ್ಲಿ ಕುಂಭಮೇಳ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಕಡೆ ರಿನೋವೇಷನ್ ನಡೀತಾ ಇದೆ. ನಾಸಿಕು, ಔರಂಗಾಬಾದು ಎಲ್ಲ ಭೀಮಾಶಂಕರ ನಾನು ನಿಮಗೆ ಮೊದಲನೇ ವಿಡಿಯೋನಲ್ಲಿ ತೋರಿಸಿದೆ. ಇಲ್ಲೂ ರಿನೋವೇಷನ್ ಸ್ಟಾರ್ಟ್ ಆಗುತ್ತೆ. ಈ ದೇವಸ್ಥಾನ ಸ್ವಲ್ಪ ದಿನ ಮುಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕುಂಭಮೇಳ ನಡೆಯೋದ್ರಿಂದ ಪ್ರತಿಯೊಂದೂ ಇಲ್ಲಿ ಒಂದು ಪುನರ್ ಜೀವನ ಥರ ಮಾಡ್ತಿದ್ದಾರೆ. ಎಲ್ಲ ಟೆಂಪಲ್ಗೂ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಮಾಹಿತಿ ಸಿಕ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಈ ತ್ರಯಂಬಕೇಶ್ವರ ಒಳ್ಳೇದು ಮಾಡಲಿ, ನಿಮಗೆ ಪಾಸಿಟಿವ್ ವೈಬ್ಸೇ ಕೊಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದ